ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 5ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿರುವಂತಹ ಗದ್ಯಭಾಗ 4 ಜೀವದ ಮೌಲ್ಯ ಇದರ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನು ನೋಡೋಣ ಮಕ್ಕಳ. ಎಷ್ಟೋ ಜನ ಮಕ್ಕಳಿಗೆ ಇತ್ತೀಚೆಗೆ ಏನಾಗಿದೆ, ಕನ್ನಡ ಓದೋದಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಒತ್ತಕ್ಷರ ಎಲ್ಲ ಹೇಗೆ ಕೂಡಿಸ್ಕೊಂಡು ಓದೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ನಿಮಗೆ ಎಕ್ಸ್ಪ್ಲನೇಷನು ಮತ್ತು ರೀಡಿಂಗ್ ಸೆಷನ್ ತೊಗೊಳ್ತಾ ಇದ್ದೀನಿ ಮಕ್ಕಳ. ನೋಡಿ, ಈ ಗದ್ಯಭಾಗದ ಲೇಖಕರು ಬಂದು ಕಾನ್ಸ್ಟನ್ಸ್ ಜೆ ಫಾಸ್ಟರ್. ಇವರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಈಗ ನೋಡಿ, ಈ ಪಾಠದ ಕೊನೆಯ ಪೇಜ್ಗೆ ಹೋದರೆ ನಿಮಗೆ ಇದು ಡಿಸ್ಪ್ಲೇ ಆಗುತ್ತೆ ಮಕ್ಕಳ. ಲೇಖಕರು ಬಂದು ಅಥವಾ ಕೃತಿಕಾರರು ಬಂದು ಕಾನ್ಸ್ಟನ್ಸ್ ಜೆ ಫಾಸ್ಟರ್. ಇವರು 20ನೇ ಶತಮಾನದಲ್ಲಿ ಓರ್ವ ಇಂಗ್ಲಿಷ್ ಲೇಖಕರು. ಇವರು ಮುಖ್ಯವಾಗಿ ಮಕ್ಕಳ ಕಲಿಕೆ, ಮಕ್ಕಳನ್ನು ನೋಡಿಕೊಳ್ಳುವುದು, ಶಿಶು ಆರೈಕೆ ಮುಂತಾದ ವಿಷಯಗಳ ಬಗ್ಗೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ದ ಅಟ್ರಾಕ್ಟಿವ್ ಚೈಲ್ಡ್, ದಿ ರಿಚ್ ವರ್ಲ್ಡ್, ಫಾದರ್ಸ್ ಆ್ಯಂಡ್ ಪೇರೆಂಟ್ಸ್ ಟೂ, ಡೆವಲಪಿಂಗ್ ರೆಸ್ಪಾನ್ಸಿಬಿಲಿಟಿ ಇನ್ ಚಿಲ್ಡ್ರನ್ ಮುಂತಾದವು ಅವರ ಕೃತಿಗಳು. ಫಾಸ್ಟರ್ ಅವರ ಇಂಗ್ಲಿಷ್ ಭಾಷೆಯಲ್ಲಿ ಬರೆದ ಕಥೆಯನ್ನು LS ನಾಯಕ್ ಎಂಬುವರು ಜೀವದ ಮೌಲ್ಯ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಇದಕ್ಕೆ ಮೂಲ ಕೃತಿಕಾರರು ಬಂದು ಕಾನ್ಸ್ಟನ್ಸ್ ಜೆ ಫಾಸ್ಟರ್ ಮಕ್ಕಳ. ಇದನ್ನು ಇಂಗ್ಲೀಷ್ನಲ್ಲಿ ಇದ್ದಂಥ ಈ ಗದ್ಯ ಭಾಗವನ್ನು ನಮಗೆ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಂಥವರು LS ನಾಯಕ್ ಅನ್ನುವರು. ಓಕೆ, ಈ ಫಾಸ್ಟರ್ ಅವರು ಏನಾಗಿದ್ದರು, ಮುಂಚೆ 20ನೇ ಶತಮಾನದಲ್ಲಿ ಇಂಗ್ಲೀಷ್ ಲೇಖಕರಾಗಿದ್ದರು. ಇವರು ಸುಮಾರಷ್ಟು ಕೃತಿಗಳನ್ನು ರಚಿಸಿದ್ದಾರೆ ಮಕ್ಕಳ. ಅವ್ರದ್ದು ಮೇಯ್ನ್ ಏನು ಅಂತಂದರೆ, ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಮಕ್ಕಳನ್ನ ಕಲಿಕಾ ವಿಧಾನ ಎಂಥದ್ದು, ಅವ್ರನ್ನ ಯಾವ ರೀತಿ ಆರೈಕೆ ಮಾಡಬೇಕು, ಅದೆಲ್ಲ ಇವರ ಒಂದು ಕೃತಿಗಳಲ್ಲಿ ಒಳಗೊಂಡಿರುತ್ತವೆ ಮಕ್ಕಳ. ಈ ಜೀವದ ಮೌಲ್ಯ ಈ ಗದ್ಯ ಭಾಗದಲ್ಲಿ ಒಬ್ಬ ಡಾಕ್ಟರ್ ಹಾಗೂ ರೋಗಿಗಳ ಮಧ್ಯೆ ಇರುವಂತಹ ಬಾಂಧವ್ಯ ಹೇಗಿರುತ್ತೆ ಮತ್ತು ಅವ್ರ ಮನಸ್ಸಲ್ಲಿ ನಡೆಯುವಂತಹ ಕೆಲವೊಂದು ಗೊಂದಲಗಳು ಹೇಗಿರುತ್ತೆ, ಇದೆಲ್ಲ ಮಾಹಿತಿಗಳು ಈ ಪಾಠ ಒಳಗೊಂಡಿದೆ ಮಕ್ಕಳ. ಪಾಠ ಓದ್ತಾ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ನೋಡಿ, ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕಿಸಿ ಉಳಿಸಿ ಸಾಧಿಸುವುದೇನಿದೆ, ಹಾಗೆ ಆತನಿಗೆ ವೈದ್ಯಕೀಯ ಉಪಚಾರ ಮಾಡುತ್ತಾ ಬದುಕಿಸುವುದು ಶುದ್ಧ ಅವಿವೇಕ ಎಂಬುದು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ತರುಣ್ ಡಾಕ್ಟರ್ ಥೇಡಿಯಸ್ ಮಾರ್ಲಿನ್ನನ ನಿಶ್ಚಿತ ಅಭಿಪ್ರಾಯವಾಗಿತ್ತು. ಇಲ್ಲಿ ಡಾಕ್ಟರ್ ತರುಣ್ ಡಾಕ್ಟರ್ ಅಂದರೆ ಥೇಡಿಯಸ್ ಮಾರ್ಲಿನ್ ಇವರು ಒಬ್ಬರು ವಿದ್ಯಾರ್ಥಿಯಾಗಿದ್ದಾಗ ಅವ್ರಿಗೇನು ಅನ್ನಿಸ್ತಾ ಇತ್ತು, ಯಾವುದೋ ಒಂದು ರೋಗಿನ ಉಪಚಾರ ಮಾಡಿ ತೀರಾ ಆಗದೇ ಇರೋ ಕಂಡೀಷನಲ್ಲೂ ಅವ್ರನ್ನ ಬೆಡ್ ರೆಡ್ ಮಾಡಿ ನೋಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿದೆ, ಅದ್ರ ಬದಲು ಅವ್ರನ್ನ ಸಾಯೋದಕ್ಕೆ ಬಿಟ್ಬಿಡ್ಬೇಕು ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ ಮಕ್ಕಳ. ಯಾವಾಗ ಡಾಕ್ಟರ್ ಥೇಡಿಯಸ್ಸು ವಿದ್ಯಾರ್ಥಿಯಾಗಿದ್ದಾಗ, ಅವರು ಓದ್ತಾ ಇರ್ತಾರಲ್ವ, ಆ ಸಮಯದಲ್ಲಿ ಅವ್ರಿಗೆ ಆ ರೀತಿ ಅನಿಸಿರುತ್ತೆ. ಹಾಗೆ ವಾಸಿಯಾಗದ ಕಾಯಿಲೆಗಳಿಂದ ನರಳುವ ರೋಗಿಗಳಿಗೆ ಮತ್ತು ಅತಿಯಾದ ನೋವು ನರಳುವಿಕೆ ಅನುಭವಿಸುವ ರೋಗಿಗಳಿಗೆ ಸುಖ ಮರಣ ಉಂಟಾಗುವಂತೆ ಮಾಡುವುದೇ ಲೇಸು ಎಂದು ಅವನು ತನ್ನ ತರಗತಿಯ ಇತರ ವಿದ್ಯಾರ್ಥಿಗಳೊಡನೆ ವಾದಿಸುತ್ತಿದ್ದನು. ಅವ್ರಿಗೆ ಇನ್ನೊಂದು ಏನು ಅನ್ನಿಸ್ತಾ ಇತ್ತು ಅಂದರೆ, ವಾಸಿ ಆಗದೇ ಇರೋಂಥ ಕಾಯಿಲೆಗಳು ಕೆಲವೊಂದಿರುತ್ತೆ ಮಕ್ಕಳ. ಆ ಕಾಯಿಲೆ ಬಂದಾಗ ಅವರು ನರಳಾಡೋ ರೀತಿ, ಉದಾಹರಣೆಗೆ ಕ್ಯಾನ್ಸರ್ ಪೇಷಂಟ್ಗಳು ಲಾಸ್ಟ್ ಸ್ಟೇಜು ತಲುಪಿದಾಗ ಅವ್ರಿಗೆ ತುಂಬಾ ಮೈಯೆಲ್ಲ ಒಂಥರ ಬೆಂಕಿ ಇಟ್ಕೊಂಡಂಗಿರುತ್ತೆ ಆ ಸ್ಟೇಜು. ಅಷ್ಟೊಂದು ನರಳಾಡೋದಕ್ಕಿಂತ ಮತ್ತು ಅವ್ರಿಗೆ ಪ್ರಾಪರಾಗಿ ಮೆಡಿಸನ್ ಕೊಡ್ತಾ ಅದಿನ್ನು ಕೊನೆಯ ಲೆವೆಲ್ ತಲುಪೇ ಬಿಡುತ್ತೆ. ಆ ಟೈಮಲ್ಲಿ ನರಳಾಟ ಇನ್ನೂ ಜಾಸ್ತಿ ಆಗುತ್ತೆ, ಅದು ಹೆಂಗಿದ್ರೂ ವಾಸಿ ಆಗೋದಿಲ್ಲ ಅಂತ ಅನ್ನಿಸ್ದಾಗ ಅವರನ್ನು ಸುಮ್ಮನೆ ಇಟ್ಕೊಳ್ಳೋದೇನಕ್ಕೆ, ಅವ್ರಿಗೆ ಮರಣ ಹೊಂದೋದೇ ಮೇಲು ಅಂತ ತನ್ನದೇ ತರಗತಿಯಲ್ಲಿ ಓದ್ತಾ ಇರೋವಂಥ, ಅಂದರೆ ಅವರೇ ಕ್ಲಾಸಲ್ಲಿ ಬೇರೆ ಮಕ್ಕಳು ಇರ್ತಾರಲ್ವ ವಿದ್ಯಾರ್ಥಿಗಳು, ಅವ್ರ ಜೊತೆ ಅವರು ವಾದ ಮಾಡ್ತಾಯಿದ್ರಂತೆ. ಆದರೆ ನಾವು ಇಲ್ಲಿರುವುದು ಅಂಗಹೀನರಾದ ಹತಭಾಗ್ಯರ ಆರೈಕೆಗಾಗಿ ಎಂದು ಅವರು ಪ್ರತಿಭಟಿಸುತ್ತಿದ್ದರು. ಅಂದರೆ ಡಾಕ್ಟರ್ಸ್ ಇರೋದು ಏನಕ್ಕೆ, ಯಾರ ಕೈಲಿ ಆಗೋದಿಲ್ವೋ, ಅಂದರೆ ರೋಗಿಗಳು ಏನಿರ್ತಾರೋ ಅವ್ರನ್ನ ಆರೈಕೆ ಮಾಡೋದಕ್ಕೋಸ್ಕರನೇ ಡಾಕ್ಟರ್ಸ್ ಇರೋದು ಅಂದ್ಬಿಟ್ಟು ಅವರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಡಾಕ್ಟರರು ಇರುವುದು ರೋಗಿಗಳನ್ನು ಆರೋಗ್ಯವಂತರನ್ನಾಗಿ ಮಾಡಲಿಕ್ಕೆ,
ನಿಜ ಒಪ್ಪುತ್ತೇನೆ. ಆದರೆ ಯಾವುದೂ ಅವರನ್ನು ಗುಣಪಡಿಸುವಂತಿಲ್ಲವಾದರೆ ಅವರು ನರಳುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮಾರ್ಲಿನ್ನನು ಛಲದಿಂದ ನುಡಿಯುತ್ತಿದ್ದನು. ಆದರೆ ಮಾರ್ಲಿನ್ ಅವ್ರಿಗೆ ಏನು ಅನ್ನಿಸ್ತಿತ್ತು, ಯಾವಾಗ್ಲೂ ನಾವು ಅವ್ರನ್ನ ಗುಣಪಡಿಸೋಕ್ಕಾಗೋದಿಲ್ಲ ಸರಿ, ಪದೇ ಪದೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಬದುಕಿಸುವುದು ಏನಕ್ಕೆ ಅಲ್ವಾ? ಅವರು ನರಳಾಟ ನೋಡೋದಕ್ಕಿಂತ ಅವರು ಸಾಯೋದೇ ಮೇಲು ಅಂತ ಪ್ರತಿ ಸತಿ ಮಾರ್ಲಿನ್ ಅವ್ರಿಗೆ ಆ ಒಂದು ಆಲೋಚನೆ ಬರ್ತಾ ಇರುತ್ತೆ. ಮಾರ್ಲಿನನ ವ್ಯಾಸಂಗದ ಕೊನೆಯ ವರ್ಷವಾಗಿತ್ತು. ಅದೊಂದು ರಾತ್ರಿ ಮಾರ್ಲಿನನ ಆಸ್ಪತ್ರೆಯಲ್ಲಿ ಕೆಲಸದಲ್ಲಿದ್ದನು. ನಗರದ ಒಂದು ಕೊಳಕು ಭಾಗದಿಂದ ಒಂದು ಪ್ರಸವಕ್ಕಾಗಿ ಕರೆ ಬಂತು. ಮಾರ್ಲಿನನು ಕೂಡಲೇ ಹೋಗಿ ಜರ್ಮನಿಯಿಂದ ವಲಸೆ ಬಂದ ಓರ್ವ ಹೆಂಗಸಿನ ಪ್ರಸವದಲ್ಲಿ ನೆರವಾದನು. ಅದು ಅವಳ 10ನೆಯ ಮಗುವಾಗಿತ್ತು. ಒಂದು ಕಾಲಿಗಿಂತ ಇನ್ನೊಂದು ಕಾಲು ಗಿಡ್ಡವಾಗಿ ಆ ಮಗು ಹುಟ್ಟಿತ್ತು. ಡಾಕ್ಟರನ ಅಭ್ಯಾಸದಂತೆ ಅವನು ಆ ಮಗುವು ಉಸಿರಾಡುವಂತೆ ಮಾಡಲು ಅದರ ಬಾಯಿಯೊಳಗೆ ಊದಿದನು. ಆದರೆ ಮರುಕ್ಷಣವೇ ಅವನಿಗನಿಸಿತು, ಏನು ದುರಂತವೀ ಶಿಶು, ಅದು ಬೆಳೆದಾಗ ಜೀವನವಿಡೀ ಕುಂಟು ಕಾಲಿನಲ್ಲೇ ನಡೆಯಬೇಕು. ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು. ಈ ಮಗು ಜೀವಿಸುವಂತೆ ಮಾಡುವುದೇಕೆ? ಇದು ಸತ್ತರೆ ಜಗತ್ತಿಗೆ ಏನು ನಷ್ಟ? ನೋಡಿ ಮಕ್ಕಳು, ಅವ್ರಿಗೆ ಯಾವ ರೀತಿ ಬಂತು ಅಂದರೆ, ಅವರು ಮೆಡಿಕಲ್ ಓದಬೇಕಾದ್ರೆ ಅವ್ರದ್ದು ಕೊನೆ ವರ್ಷದಲ್ಲಿ ಒಂದು ರಾತ್ರಿ ಏನಾಗುತ್ತೆ, ಯಾರೋ ಒಬ್ಬರು ಕರೆ ಮಾಡ್ತಾರೆ ಪ್ರಸವಕ್ಕೆ. ಅಂದರೆ ಒಂದು ಹೆಂಗಸಿನ ಡೆಲಿವರಿ ಮಾಡಿಸೋದಕ್ಕೆ ಆ ಯುವತಿ ಬಂದು ಜರ್ಮನಿಯಿಂದ ವಲಸೆ ಬಂದಿರ್ತಾರೆ. ಇಲ್ಲಿಗೆ ಮಾರ್ಲಿನ್ ಅವರಿರುವಂಥ ಜಾಗಕ್ಕೆ ವಲಸೆ ಬಂದಿರ್ತಾರೆ. ಆ ಹೆಂಗಸಿಗೆ ಅದು 10ನೇ ಡೆಲಿವರಿ ಆಗಿರುತ್ತೆ. ಆ ಡೆಲಿವರಿಗೆ ಇವನು ಹೋಗಿ ಹೆಲ್ಪ್ ಮಾಡ್ತಾನೆ, ಅಂದರೆ ಸಹಾಯ ಮಾಡಿದಾಗ ಮಗು ಏನೋ ಹುಟ್ಟುತ್ತೆ. ಆದರೆ ಮಗು ಯಾವ ರೀತಿ ಹುಟ್ಟುತ್ತೆ? ಒಂದು ಕಾಲು ನಾರ್ಮಲ್ ಆಗಿರುತ್ತೆ, ಒಂದು ಕಾಲು ಗಿಡ್ಡ ಆಗಿರುತ್ತೆ. ಆದರೆ ಮಗುಗೆ ಉಸಿರಾಡೋ ಕೂಡ ತೊಂದರೆ ಆಗ್ತಾ ಇರುತ್ತೆ. ಅವಾಗ ಮಾರ್ಲಿನ್ ಅವ್ರು ಏನು ಮಾಡ್ತಾರೆ, ಆ ಮಗುವಿನ ಬಾಯಿಯಲ್ಲಿ ಊದ್ತಾರೆ, ಉಸಿರನ್ನ ಕೊಡ್ತಾರೆ ಮಗುಗೆ. ಆ ಉಸಿರು ಕೊಡಬೇಕಾದ್ರೆ ಏನು ಅನಿಸುತ್ತೆ ಮಾರ್ಲಿನ್ ಅವ್ರಿಗೆ? ಈ ಮಗು ಕಾಲು ಒಂದು ಗಿಡ್ಡ ಇರೋದ್ರಿಂದ ಮಗು ಕುಂಟ್ಕೊಂಡು ಓಡಾಡ್ತಾ ಇರುತ್ತೆ. ಮಗು ಬೆಳೀತಾ ಬೆಳೀತಾ ದೊಡ್ಡದಾದಾಗ ಆ ಜೊತೆಲಿ ಆಡೋ ಅಂಥ ಮಕ್ಕಳೆಲ್ಲರೂ ಏನು ಮಾಡ್ತಾರೆ, ಗೇಲಿ ಮಾಡ್ತಾರೆ, ಕುಂಟ ಅಂತ ರೇಗಿಸ್ತಾರೆ. ಆ ಥರ ಇಡೀ ಜೀವನ ನರಳಾಡೋದಕ್ಕಿಂತ ಈ ಮಗು ಇವಾಗಲೇ ಸತ್ತರೆ ಯಾರಿಗೇನು ನಷ್ಟ ಆಗುತ್ತೆ, ಜಗತ್ತಿಂದ ಅದಕ್ಕೆ ಏನು ನಷ್ಟ ಆಗಬಹುದು ಅನ್ನೋದು ಅವ್ರ ತಲೆಗೆ ಬರುತ್ತೆ. ಮುಂದೆ ನೋಡಿ, ಆದರೆ ಅವನು ಹೇಳಿ ಕೇಳಿ ವೈದ್ಯ. ಮಗುವನ್ನು ಹುಟ್ಟಿನಲ್ಲೇ ಸಾಯಿಸುವ ಯೋಚನೆ ಬಂದರೂ ಆತನ ವೈದ್ಯ ಬುದ್ಧಿ ಜಾಗೃತವಾಗಿತ್ತು. ಬೆನ್ನು ಹೊಟ್ಟೆಗಳ ಭಾಗಕ್ಕೆ ನಯವಾಗಿ ಬಡಿದು ಆತ ಆ ಮಗುವಿನ ಉಸಿರಾಟದ ಪ್ರಕ್ರಿಯೆ ಪ್ರಾರಂಭವಾಗುವಂತೆ ಮಾಡಿದನು. ಕೊನೆಗೆ ಅವನು ನಿರೀಕ್ಷಿಸುತ್ತಿದ್ದ ಉಸಿರೆಳೆಯು ಬಂತು. ಮಗುವಿನ ಮುಖವು ಕೆಂಪಾಯಿತು. ಮಗು ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ನಿರೀಕ್ಷಿಸುವ ಆ ಮೊದಲ ಅಳು, ಅದು ಕೊನೆಗೂ ಮಗುವಿನಿಂದ ಹೊರಟಿತು. ಟೆಡ್ಡಿಯಸ್ಗೆ ನೆಮ್ಮದಿಯಾಯಿತು. ಆದರೆ ಇಲ್ಲೇನಾಗುತ್ತೆ, ಮಾರ್ಲಿನ್ ಅವರು ಸಹ ಒಬ್ಬರು ವೈದ್ಯರಾಗಿರೋದ್ರಿಂದ ಅದನ್ನು ಫಸ್ಟ್ ಏಡ್ ಅಂತ ಏನು ಹೇಳ್ತೀವಿ, ಮೊದಲ ಚಿಕಿತ್ಸೆನ ಮಾಡ್ತಾರೆ. ಮಗುವಿನ ಬೆನ್ನ ಮೇಲೆ ನಯವಾಗಿ, ಅಂದರೆ ಜೋಪಾನವಾಗಿ ಸಣ್ಣದಾಗಿ ಏಟು ಹೊಡೆದು ಮಗುವಿಗೆ ಉಸಿರಾಡುವಂತೆ ಮಾಡ್ತಾರೆ. ಆ ಮಾಡಿದ ಮೇಲೆ ಏನನ್ಸುತ್ತೆ, ಮಗುವಿಗೆ ಉಸಿರಿನೂ ಬರುತ್ತೆ, ಮಗು ಮುಖ ಕೆಂಪಾಗುತ್ತೆ. ಹುಟ್ಟಿದ ತಕ್ಷಣ ಮಕ್ಕಳು ಏನು ಮಾಡ್ತಾರೆ, ಅಳ್ತಾರಲ್ವಾ, ಆ ಥರ ಅಳು ಕೂಡ ಪ್ರಾರಂಭ ಆಗುತ್ತೆ. ಆವಾಗ ಏನಾಗುತ್ತೆ, ಟೆಡ್ಡಿಯಸ್ ಅಂದರೆ ಮಾರ್ಲಿನ್ ಟೆಡ್ಡಿಯಸ್ ಅವರಿಗೆ ನೆಮ್ಮದಿ ಆಗುತ್ತೆ, ನಾನು ಒಂದು ಜೀವನ ಬದುಕಿಸ್ದೆ ಅನ್ನೋ ಒಂದು ಖುಷಿ ಸಿಗುತ್ತೆ. ಆತ ತನ್ನ ಉಪಕರಣಗಳನ್ನು ಚೀಲದೊಳಗೆ ತುಂಬಿ ನಗರದ ಕಡೆಗೆ ಹೊರಟು ಹೋದನು. ತಾನು ಮಾಡಿದ ಕೆಲಸಕ್ಕಾಗಿ ಅವನು ಬಹಳ ಅಸಮಾಧಾನ ಪಟ್ಟಿದ್ದನು. ನಾನೇಕೆ ಹಾಗೆ ಮಾಡಿದೆನೆಂದು ನನಗೇ ತಿಳಿಯದು. ದಾರಿದ್ರ್ಯ ತುಂಬಿದ ಆ ಮನೆಯಲ್ಲಿ ಈ ಮೊದಲೇ ಬೇಕಾದುದಕ್ಕಿಂತ ಹೆಚ್ಚಿನ ಮಕ್ಕಳಿರುವರು. ನ್ಯೂನ್ಯತೆಯುಳ್ಳ ಇದನ್ನು ನಾನೇಕೆ ಬದುಕಿಸಿದೆ? ಇಂಥ ಕುಂಟರಿಲ್ಲದಿದ್ದರೆ ಜಗತ್ತು ಉತ್ತಮವಾಗದೆ ಎಂದು ಅವನು ತನ್ನೊಳಗೆ ಗೊಣಗುತ್ತಿದ್ದನು. ಇಲ್ಲೇನಾಗುತ್ತೆ ನೋಡಿ ಮಕ್ಕಳ, ತನ್ನ ಕೆಲಸ ಮುಗಿದ್ಮೇಲೆ ಮಗು ಒಳಗೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನೇನು ಮಾಡ್ತಾನೆ, ಅವನು ಏನೇನು ಇಕ್ವಿಪ್ಮೆಂಟ್ಸು ತೊಗೊಂಬಂದಿದ್ದ ಡೆಲಿವರಿಗೆ ಅಂತ ಎಲ್ಲ ಅವನ ಚೀಲದಲ್ಲಿ ಹಾಕ್ಕೊಂಡು ನಗರದ ಕಡೆ, ಅಂದರೆ ಸಿಟಿ ಕಡೆಗೆ ಹೊರಟೋಗ್ತಾನೆ. ಮತ್ತು ಅವ್ನು ಮಾಡಿರೋ ಕೆಲಸದ ಬಗ್ಗೆ ಅವನಿಗೆ ಅಸಮಾಧಾನ ಕೂಡ ಇರುತ್ತೆ. ಯಾಕಂದರೆ ಅವ್ನು ಬದುಕಿಸಿ ಕೊಟ್ಟಿರೋಂಥ ಮಗು ಮನೆಯಲ್ಲಿ
ಈಗಾಗಲೇ ಸಾಕಷ್ಟು ಜನ ಮಕ್ಕಳಿರ್ತಾರೆ. 10ನೇ ಮಗು ಅಂದರೆ ಆಲ್ರೆಡಿ ಇಲ್ಲಿ 9 ಜನ ಮಕ್ಕಳಿರ್ತಾರೆ ಅಲ್ವಾ? ಇದು 10ನೇ ಮಗು. ಅದರಲ್ಲೂ ಈ ಮಗುಗೆ ಕಾಲು ನ್ಯೂನತೆ ಇರೋದ್ರಿಂದ ಇವನಿಗೆ ಅದು ಸಮಾಧಾನ ಆಗೋದಿಲ್ಲ. ಈ ಥರ ಮಗುನ ಸಮಾಜದಲ್ಲಿ ಇಲ್ಲದೇ ಇದ್ರೇ ಒಳ್ಳೆಯದು ಅಂತ ಯೋಚನೆ ಮಾಡ್ತಾನೆ. ವರ್ಷಗಳು ಉರುಳಿದವು. ಡಾಕ್ಟರ್ ಮರ್ಲಿನನು ಒಂದು ಕೈಗಾರಿಕಾ ನಗರಕ್ಕೆ ಹೋಗಿ ತನ್ನ ವೃತ್ತಿ ಸ್ಥಾಪಿಸಿದ್ದನು. ಚೆನ್ನಾಗಿ ಸಂಪಾದನೆಯಾಗುತ್ತಿತ್ತು. ತಾರುಣ್ಯದಲ್ಲಿದ್ದ ಆ ಸುಧಾರಣಾ ಭಾವವು ಅವನನ್ನು ಬಿಟ್ಟು ಹೋಗಿತ್ತು. ಜನರನ್ನು ಜೀವಂತರನ್ನಾಗಿ ಉಳಿಸಲು ಹಠ ಹಿಡಿದು ಶ್ರಮಿಸುವ, ವಿರಾಮವಿಲ್ಲದೆ ದುಡಿಯುವ ಡಾಕ್ಟರರಲ್ಲಿ ಅವನು ಒಬ್ಬನಾಗಿದ್ದನು. ವರ್ಷ ಕಳೆದಂತೆ ಈ ಮರ್ಲಿನರು ಏನು ಮಾಡಿರ್ತಾರೆ, ಒಂದು ಕೈಗಾರಿಕಾ ನಗರಕ್ಕೆ ಹೋಗಿ ತಮ್ಮದೇ ಆದಂಥ ಒಂದು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಸಂಪಾದನೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವರು ತುಂಬ ಯಂಗಾಗಿರೋದ್ರಿಂದ ಯಾವುದೇ ಭಾವಗಳು ಅವರನ್ನು ಅಷ್ಟೊಂದು ಯೋಚನೆ ಮಾಡೋ ಥರ ಮಾಡೋದಿಲ್ಲ. ಅಲ್ಲಲ್ಲಿ ಯೋಚನೆ ಅಲ್ಲಲ್ಲೇ ಬಿಟ್ಟು ಅವರ ಮುಂದಿನ ಜೀವನ ಸಾಗಿಸೋವಂಥ ಕೆಪಾಸಿಟಿ ಯಂಗ್ಸ್ಟರ್ಸಲ್ಲಿ ಇರುತ್ತೆ ಓಕೆ. ನೆಕ್ಸ್ಟ್ ನೋಡಿ, ಯಾವುದೇ ಜನ ಬಂದು ಏನೇ ತೊಂದರೆಗಳಿದ್ರೂ ಅದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವ ಬಂದಿರುತ್ತೆ. ಅಂದರೆ ಅವರು ಓದಬೇಕಾಗಿರೋಂಥ ಮನೋಭಾವನೆ ಬೇರೆ ಆಗಿರುತ್ತೆ, ವಿದ್ಯಾರ್ಥಿ ಮನೋಭಾವನೆ ಬೇರೆ ಆಗಿರುತ್ತೆ. ಒಬ್ಬ ವ್ಯಕ್ತಿ ದೊಡ್ಡವರಾದ ಮೇಲೆ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾದ್ರೆ ಅದರ ಮನೋಭಾವನೆ ಬೇರೆ ರೀತಿಯಾಗಿರುತ್ತೆ. ಮತ್ತು ಇವರು ಜನಗಳಿಗೋಸ್ಕರ ಸ್ವಲ್ಪನೂ ರೆಸ್ಟ್ ಮಾಡ್ದಿರಾ, ಯಾರಿಗೂ ಇಲ್ಲ ಅಂದಿರಾ ತುಂಬ ಒಳ್ಳೆ ಡಾಕ್ಟರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಡಾಕ್ಟರ್ ಮರ್ಲಿನನೀಗ ತಕ್ಕಷ್ಟು ವೃದ್ಧನಾಗಿದ್ದನು. ಅವನಿಗೂ ಅವನ ಪಾಲಿನ ಕಷ್ಟಗಳಿದ್ದವು. ಅವನ ಒಬ್ಬನೇ ಮಗ ಮತ್ತು ಆ ಮಗನ ಹೆಂಡತಿ ಒಂದು ಮೋಟಾರು ಅವಘಡದಲ್ಲಿ ಸತ್ತಿದ್ದರು. ಅವರು ಚಿಕ್ಕ ಮಗಳ ಆರೈಕೆಯನ್ನು ಅವನೇ ನೋಡಿಕೊಂಡಿದ್ದನು. ಮರ್ಲಿನನು ತನ್ನ ಮೊಮ್ಮಗಳನ್ನು ಬಹಳ ಪ್ರೀತಿಸುತ್ತಿದ್ದನು. ನೋಡು, ಮರ್ಲಿನರುವಾಗ ಡಾಕ್ಟರ್ ಮರ್ಲಿನ್ ಏನಾಗಿದ್ದಾರೆ, ವೃದ್ಧರಾಗಿದ್ದಾರೆ. ಅವ್ರಿಗೂ ಸಹ ಒಬ್ಬ ಮಗ ಇದ್ದು ಅವ್ರಿಗೂ ಮದುವೆ ಮಾಡಿ ಒಂದು ಮೊಮ್ಮಗಳು ಕೂಡ ಇರ್ತಾಳೆ. ಆಮೇಲೆ ಏನಾಗುತ್ತೆ, ಮರ್ಲಿನ್ ಅವ್ರ ಮಗ ಮತ್ತು ಸೊಸೆ ಇಬ್ಬರೂ ಒಂದು ಮೋಟಾರ್ ಆಕ್ಸಿಡೆಂಟಲ್ಲಿ ಇಬ್ಬರು ತೀರಿ ಹೋಗಿರ್ತಾರೆ. ಅವರ ಒಬ್ಬಳೇ ಮಗಳು ಇರ್ತಾಳಲ್ವ, ಆ ಮಗಳನ್ನ ಮರ್ಲಿನ್ ಡಾಕ್ಟರು ನೋಡ್ಕೋತಾ ಇರ್ತಾರೆ. ಅವಳಂದರೆ ಅವರಿಗೆ ತುಂಬ ಪ್ರೀತಿ ಇರುತ್ತೆ. ಒಂದು ದಿನ ಅವಳ ಬಾರ್ಬರಾ ಎಂದಾಕೆಯ ಹೆಸರು, ಅಂದರೆ ಅವಳ ಹೆಸರು ಬಾರ್ಬರಾ ಅಂತ ಹೆಸರು. 10ನೇ ವರ್ಷದ ಬೇಸಿಗೆಯ ದಿನ. ಅವಳು ಏಳುವಾಗಲೇ ಕುತ್ತಿಗೆಯ ಸೆಳೆತ ಮತ್ತು ಕೈಕಾಲುಗಳ ನೋವಿನಿಂದ ನರಳುತ್ತಿದ್ದಳು. ಒಂದಿನ ಏನಾಗುತ್ತೆ, ಆ ಹುಡುಗಿ ಹೆಸರು ಬಾರ್ಬರಾ ಅಂತ ಇರುತ್ತೆ. ಅವಳಿಗೆ 10 ವರ್ಷ ವಯಸ್ಸಾಗಿರುತ್ತೆ ಮತ್ತು ತುಂಬ ಬೇಸಿಗೆ ಕಾಲ ಇರುತ್ತೆ. ಅವಳು ಎದ್ದೇಳಬೇಕಾದ್ರೇ ಅವಳಿಗೆ ಕೈಕಾಲು ನೋವು ಮತ್ತು ಕುತ್ತಿಗೆ ಸೆಳೆತ ಇರುತ್ತೆ. ಆಮೇಲೆ ನೋಡಿ ಏನಾಗುತ್ತೆ, ಮೊದಲು ಅದು ಪೋಲಿಯೋ ಎಂದು ಪರಿಗಣಿಸಲ್ಪಟ್ಟಿತ್ತು. ಆದರೆ ಕ್ರಮೇಣ ಅದು ಅಪರೂಪವಾಗಿ ಉಂಟಾಗುವ ಒಂದು ವಿಷಮ ಅಂಟು ರೋಗವೆಂದು ತಿಳಿದು ಬಂತು. ಡಾಕ್ಟರ್ ಮರ್ಲಿನನು ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ರೋಗಸ್ಥಿತಿಯನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ. ಅವನು ನರ ಸಂಬಂಧವಾದ ರೋಗ ಚಿಕಿತ್ಸಕರನ್ನು ಕರೆಸಿದನು. ಅವರು ನಿರಾಶೆಯಾಗುವಂತೆ ತಲೆಯಲ್ಲಾಡಿಸಿದರು. ಆ ಕಾಯಿಲೆಗೆ ಯಾವ ಮದ್ದೂ ಇಲ್ಲವೆಂದು, ಅದು ನಿಧಾನವಾಗಿ ಹೆಚ್ಚುತ್ತಾ ಹೋಗಿ ಕೊನೆಗೆ ದೊಡ್ಡ ಪ್ರಮಾಣದ ಪಾರ್ಶ್ವವಾಯುವಾಗಿ ಪರಿಣಮಿಸುವುದೆಂದು ತಿಳಿಸಿದರು. ಆಮೇಲೆ ಏನಾಗುತ್ತೆ ಪಾಪ ಮಗು ಇರ್ತಲ್ಲ ಬಾರ್ಬರಾ ಅಂದ್ಬಿಟ್ಟು ಫಸ್ಟ್ ಏನಂತಾರೆ, ಅದಕ್ಕೆ ಪೋಲಿಯೋ ಆಗಿರಬೇಕು ಅಂತ ಅಂದ್ಕೊಳ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಡಾಕ್ಟರ್ಸ್ನ ಕರೆಸ್ತಾರೆ, ನರರೋಗ ಚಿಕಿತ್ಸಕರನ್ನ ಸಹ ಕರೆಸ್ತಾರೆ. ಎಲ್ಲ ಕಡೆ ಟೆಸ್ಟ್ ಮಾಡಿಸಿದಾಗ ಏನಾಗುತ್ತೆ, ಅವರು ಏನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಅಂದ್ಬಿಟ್ಟು ತಲೆ ಅಲ್ಲಾಡಿಸ್ತಾರೆ. ಆಮೇಲೆ ಸಜೆಷನ್ ಹೇಳ್ತಾರೆ, ಏನಂದರೆ ಇದಕ್ಕೆಲ್ಲ ಯಾವ ಮದ್ದು ಇಲ್ಲ, ರೋಗ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕೊನೆಗೆ ಏನಾಗುತ್ತೆ ಪಾರ್ಶ್ವವಾಯು, ಅಂದರೆ ನಾವೀಗ ಸ್ಟ್ರೋಕ್ ಅಂತ ಏನು ಕರಿತೀವಿ ಆ ರೀತಿ ಆಗೋ ಚಾನ್ಸಸ್ಸು ತುಂಬ ಇದೆ ಅಂತ ಹೇಳ್ತಾರೆ. ಬಂದ ಪ್ರವೀಣರಲ್ಲಿ ಒಬ್ಬ ಹೇಳಿದನು, ಒಬ್ಬ ತರುಣ ಡಾಕ್ಟರನಿದ್ದಾನೆ. ಅವನು ಇಂಥ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ, ಔಷಧಿಯನ್ನು ಕೊಟ್ಟಿದ್ದಾನೆ. ಆ ಕುರಿತು ಒಂದು ಲೇಖನವನ್ನು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಅವನ ಹೆಸರು T.J. ಮಿಲ್ಲರ್. ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ.
ಅದರಲ್ಲಿ ಒಬ್ಬರು ಎಕ್ಸ್ಪರ್ಟ್ ಇರ್ತಾರೆ ಮಕ್ಕಳ. ಆ ಎಕ್ಸ್ಪರ್ಟ್ ಏನು ಹೇಳ್ತಾನೆ, ನನಗೆ ಗೊತ್ತಿರೋವಂಥ ಒಬ್ಬರು ಯಂಗ್ ಡಾಕ್ಟರ್ ಇದ್ದಾರೆ, ಅವರು ಈ ಥರ ಕಾಯಿಲೆ ಬಂದಿರೋರಿಗೆ ಔಷಧಿಗಳನ್ನು ಸಹ ಕೊಟ್ಟಿದ್ದಾನೆ. ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಪೇಪರಲ್ಲಿ ಬಂದಿತ್ತು. ನಾನೇನಾದರೂ ನಿಂತರ ಅಂದರೆ ಮಾರ್ಲಿನ್ ಅವ್ರ ಸ್ಟೇಜಲ್ಲಿ ಇದ್ದಿದ್ರು ಅಂದರೆ ನಾನು ಅವರನ್ನೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಅವರಿಂದ ಸಹಾಯ ಕೇಳ್ತಾ ಇದ್ದೆ ಅಂತ ಹೇಳ್ತಾರೆ. ವಿವಿಧ ಥರದ ಕುಂಟುತನದ ವ್ಯಾಧಿಗಳಿಗೆ ತುತ್ತಾದವರಿಗೆ ತನ್ನ ಹೊಸ ಹಾಗೂ ಕ್ರಾಂತಿಕಾರಕ ಚಿಕಿತ್ಸಾ ವಿಧಾನಗಳನ್ನು ಬಳಸುತ್ತಿದ್ದ ಡಾಕ್ಟರ್ ಮಿಲ್ಲರ್ನ ಚಿಕ್ಕ ಖಾಸಗಿ ಆಸ್ಪತ್ರೆಗೆ ಡಾಕ್ಟರ್ ಮಾರ್ಲಿನನ್ನು ತನ್ನ ಮೊಮ್ಮಗಳು ಬರ್ಬರಾಳನ್ನು ಕರೆದುಕೊಂಡು ಹೋದನು. ಡಾಕ್ಟರ್ ಮಿಲ್ಲರ್ನು ಕುಂಟುತ್ತಾ ನಡೆಯುತ್ತಿದ್ದುದನ್ನು ಕಂಡನು. ಅಲ್ಲೇನಾಗುತ್ತೆ ಮಕ್ಕಳ, ಇವ್ರೇನು ಮಾಡ್ತಾರೆ, ಮಾರ್ಲಿನ್ ಅವರು ತನ್ನ ಮೊಮ್ಮಗಳನ್ನ ಅವ್ರು ಇನ್ನೊಬ್ಬರು ಸಜೆಷನ್ ಕೊಟ್ಟಿರಲ್ಲ ಆ ಯಂಗ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಯಂಗ್ ಡಾಕ್ಟರ್ ಹೆಸರು ಮಿಲ್ಲರ್ ಅಂತ. ಅವರು ಬೇರೆ ಬೇರೆ ರೀತಿಯಾದಂತಹ ಕುಂಟುತನದ ವ್ಯಾಧಿಗಳಿರುವಂಥ ಎಷ್ಟೋ ಜನಗಳಿಗೆ ಸಹಾಯ ಮಾಡಿರ್ತಾರೆ, ಚಿಕಿತ್ಸೆ ಕೊಟ್ಟಿರ್ತಾರೆ. ಆಮೇಲೆ ಏನಾಗುತ್ತೆ, ಮಾರ್ಲಿನರು ಅವರು ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದಾಗ ಡಾಕ್ಟರ್ ಮಿಲ್ಲರ್ ಸಹ ಕುಂಟುತ್ತಾ ನಡೆದಾಡ್ತಾ ಇರೋದನ್ನು ಕಾಣ್ತಾರೆ. ಡಾಕ್ಟರ್ ಮಾರ್ಲಿನನಿಗೆ ಡಾಕ್ಟರ್ ಮಿಲ್ಲರ್ನು ಹೇಳಿದನು, ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವವರೇ. ಆಗೆಲ್ಲ ನನಗೆ ನಾನು ಅವರಲ್ಲೊಬ್ಬ, ಅವರ ಮನೆಯ ಸದಸ್ಯ ಎಂಬ ಭಾವನೆ ಬರುತ್ತದೆ. ನನ್ನನ್ನು ಅವರು ಡಾಕ್ಟರ್ ಅಂಕಲ್ ಎಂದು ಕರೆದಾಗ ನನಗೆ ನನ್ನ ಹೆಸರು ಡಾಕ್ಟರ್ ಥೇಡಿಯಸ್ ಎಂಬುದು ಮರೆತೇ ಹೋಗುತ್ತದೆ. ಆಗ ಮಾರ್ಲಿನ್ ಡಾಕ್ಟ್ರು ಮಿಲ್ಲರ್ ಅವ್ರಿಗೆ ಏನು ಹೇಳ್ತಾರೆ, ನಾನು ಸಾಕಷ್ಟು ರೋಗಿಗಳನ್ನು ಕಂಡಿದ್ದೀನಿ, ಅವರಲ್ಲಿ ಒಂದಿಲ್ಲ ಒಂದು ಅಂಗದ ಸಮಸ್ಯೆಗಳು ಇರ್ತಾ ಇತ್ತು, ನಾನು ಅವರಲ್ಲೊಬ್ಬ ಅಂತ ಅನ್ನಿಸ್ತಾ ಇತ್ತು. ಅವ್ರಿಗೆ ಚಿಕಿತ್ಸೆ ಕೊಡ್ತಾ ನಾವು ಸಾಕಷ್ಟು ಅವ್ರಿಗೆ ಹತ್ತಿರ ಆಗ್ತಾಯಿದ್ವಿ. ಬರುವಂಥ ಮಕ್ಕಳೆಲ್ಲ ನಾನು ಏನಂತ ಕರಿತಿದ್ರು, ಡಾಕ್ಟರ್ ಅಂಕಲ್ ಅಂತ ಕರೀತಾಯಿದ್ರು ಅಂತ ಡಾಕ್ಟರ್ ಮಾರ್ಲಿನ್ ಅವರು ಡಾಕ್ಟರ್ ಮಿಲ್ಲರ್ ಅವ್ರಿಗೆ ಹೇಳ್ತಾ ಹೋಗ್ತಾರೆ. ಡಾಕ್ಟರ್ ಥೇಡಿಯಸ್ ಮಾರ್ಲಿನನ್ನು ಕುತೂಹಲಪಟ್ಟು ಡಾಕ್ಟರ್ ಮಿಲ್ಲರ್ನನ್ನು ಪ್ರಶ್ನಿಸಿದರು. ನಿನ್ನ ಹೆಸರಲ್ಲೂ ಥೇಡಿಯಸ್ ಎಂದಿದೆಯೇ? ಥೇಡಿಯಸ್ ಹೇಳ್ತಾರೆ, ಓ ಡಾಕ್ಟರ್ ಥೇಡಿಯಸ್ ನೀವೇನಾ ಅಂತ ಮಿಲ್ಲರ್ ಅವರು ಪ್ರಶ್ನೆ ಮಾಡ್ತಾರೆ. ಹೌದು ಎಂಬಂತೆ ತಲೆಯಲ್ಲಾಡಿಸಿದನು ಡಾಕ್ಟರ್ ಮಿಲ್ಲರ್. ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ. ಹಾಗೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದನು. ನೋಡಿ ಮಕ್ಕಳ, ಅವರು ವಿದ್ಯಾರ್ಥಿಯಾಗಿದ್ದಾಗ ಡಾಕ್ಟರ್ ಮಾರ್ಲಿನ್ ಥೇಡಿಯಸ್ ಅವರು ವಿದ್ಯಾರ್ಥಿಯಾಗಿದ್ರಲ್ವ, ಆ ಟೈಮಲ್ಲಿ ಒಂದು ಮಗುದು ಡೆಲಿವರಿ ಮಾಡಿಸ್ತಾರಲ್ವ, ಆ ಮಗುದು ಒಂದು ಕಾಲು ಗಿಡ್ಡ ಇರುತ್ತೆ, ಒಂದು ಕಾಲು ನಾರ್ಮಲ್ ಆಗಿರುತ್ತೆ, ಮಗು ಕುಂಟುತ್ತಾ ಓಡಾಡ್ತಾ ಇರುತ್ತೆ ಅಂಥೇಳಿ ಆ ಮಗುಗೆ ಅವಮಾನ ಆಗುತ್ತೆ ಅಂತ ಯಾವ ಮಗುನ ನೋಡಿ ಅಷ್ಟೊಂದು ಅಭಿಪ್ರಾಯನ ಅವ್ರು ವ್ಯಕ್ತಪಡಿಸಿದ್ರು. ಈಗ ಅದೇ ಮಗು ಹತ್ರ ತನ್ನ ಮೊಮ್ಮಗಳನ್ನ ಅವರು ಕರ್ಕೊಂಡು ಬಂದಿರ್ತಾರೆ. ಏನಕ್ಕೆ? ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಇವರು ತುಂಬ ಒಳ್ಳೆ ವೈದ್ಯರು ಅಂತ ಹೆಸರು ಮಾಡಿರ್ತಾರೆ, ಹಾಗಾಗಿ ಅವ್ರನ್ನ ಹುಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಬಂದಾಗ ಏನಾಗುತ್ತೆ, ಅವರ ಹೆಸರು ಕೂಡ ಮಿಲ್ಲರ್ ಥೇಡಿಯಸ್ ಅಂತ ಇರುತ್ತೆ. ಆವಾಗ ಮಾರ್ಲಿನರ್ ಕೇಳ್ತಾರೆ, ನಿನ್ನ ಹೆಸರಲ್ಲೂ ಸಹ ಥೇಡಿಯಸ್ ಅಂತ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ತರುಣ ಯಂಗ್ ಡಾಕ್ಟರ್ ಹೇಳ್ತಾರೆ, ನಮ್ಮೂರಲ್ಲಿ ಯಾರು ಮಕ್ಕಳನ್ನು ಡೆಲಿವರಿ ಮಾಡಿಸ್ತಾರೋ ಅವರ ಹೆಸರನ್ನು ಮಕ್ಕಳ ಹೆಸರು ಜೊತೆಗೆ ಅಡ್ಡ ಹೆಸರಾಗಿ ಬಳಸ್ತಾರೆ, ಅದಕ್ಕೆ ನನ್ನ ಹೆಸರು ಮಿಲ್ಲರ್ ಥೇಡಿಯಸ್ ಅಂತ ಹೇಳ್ತಾರೆ. ಡಾಕ್ಟರ್ ಥೇಡಿಯಸ್ ಮಾರ್ಲಿನನ ಕಂಠವು ಬಿಗಿದು ಬಂತು. ನಾನು ತರುಣ ವಿದ್ಯಾರ್ಥಿಯಾಗಿದ್ದಾಗ ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಎಂದು ತನ್ನೊಳಗೆ ಅಂದುಕೊಂಡಿದ್ದನ್ನು ಜ್ಞಾಪಿಸಿಕೊಂಡರು. ಆ ದಿನಗಳಲ್ಲಿ ಅವನೆಷ್ಟೊಂದು ಕುರುಡನಾಗಿದ್ದನು. ಡಾಕ್ಟರ್ ಮಾರ್ಲಿನ್ ಅವ್ರಿಗೆ ಏನನ್ನಿಸ್ತು, ಈ ಮಗು ಇಲ್ಲಾಂದರೆ ಜಗತ್ತಿಗೆ ಏನು ನಷ್ಟ ಅಂತ ಅಂದ್ಕೊಂಡಿದ್ರು. ಅವಾಗ ಈ ಮಗುನ ನಾವು ಯಾಕೆ ಉಳಿಸ್ಬೇಕು, ಇಷ್ಟೊಂದು ಕಷ್ಟಪಟ್ಟು ಮಗು ಯಾಕೆ ದೊಡ್ಡದಾಗಿ ಬೆಳಿಬೇಕು, ಮಗು ಆಟಾಡೋಕ್ಕೆ ಹೋದ್ರೆಲ್ಲ ಅಕ್ಕಪಕ್ಕ ಇರುವಂಥ ಸ್ನೇಹಿತರೆಲ್ಲ ಅವಮಾನ ಮಾಡ್ತಾರೆ, ಅವಮಾನ ಅನುಭವಿಸೋದು ಮಗುಗೆ ಬೇಕಾ ಅಂತೆಲ್ಲ ತುಂಬ ಯೋಚನೆ ಮಾಡಿದ್ರಲ್ವ. ಅದಕ್ಕೆ ಇವಾಗ ಏನು ಅಂದ್ಕೊಳ್ತಾರೆ ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಬರ್ಬರಾಳನ್ನು ಪುನಃ ನಡೆಯುವಂತೆ ಮಾಡಲು ಹೊರಟ ಡಾಕ್ಟರ್ನಿಗೆ
ಮರ್ಲಿನನು ತನ್ನ ಕೈಯನ್ನು ನೀಡಿ ಹೇಳಿದನು, ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುತ್ತಿರುವುದಷ್ಟೇ ಅಲ್ಲ, ಕುರುಡನಾಗಿದ್ದ ಒಬ್ಬ ಹಿರಿಯ ಕಣ್ಣನ್ನು ತೆರೆಸಿರುವೆ. ಅದಕ್ಕೇನು ಹೇಳ್ತಾರೆ, ಮರ್ಲಿನರು ಏನು ಹೇಳ್ತಾರೆ, ಥೇಡಿಯಸ್, ನೀನು ಒಂದು ಪುಟ್ಟ ಮಗುನ ಕಾಲು ಸರಿ ಮಾಡೋದಷ್ಟೇ ಅಲ್ಲ, ನಾನು ಅವಾಗ ಅಂದ್ಕೊಂಡಿದ್ದನ್ನು ನೆನಪು ಮಾಡ್ಕೊಂಡ್ರಲ್ವ ಅವರು, ಅದಕ್ಕೆ ಅವಾಗ ನಾನು ಕುರುಡನಾಗಿ ಯೋಚನೆ ಮಾಡಿದ್ದೆ, ಇವಾಗ ಆ ಕಣ್ಣನ್ನು ತೆರೆಸಿದ್ಯಾ ನೀನು ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಆಗಲಿ, ಒಂದು ಜೀವದ ಬಗ್ಗೆ ಆಗಲಿ, ನಾವು ನಮಗಿಷ್ಟ ಬಂದಿದ್ದನ್ನು ಮಾತಾಡೋಕ್ಕೆ ಹೋಗಬಾರ್ದು, ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಆ ದಿನ ಮಗುನ ಅವರು ಕುಂಟು ಮಗು ಅಂತ ಹೇಳಿ ಮಗುನ ಬದುಕಿಸಿಲ್ಲ ಅಂತಂದರೆ ಇವತ್ತು ಅವ್ರ ಮೊಮ್ಮಗಳಿಗೆ ಕಾಲು ಯಾರು ಸರಿ ಮಾಡ್ತಾಯಿದ್ರು ಅಲ್ವಾ? ಆ ಮಗುನ ಅವ್ರು ಉಳಿಸಿದ್ರಿಂದನೇ ಅವರು ಓದಿ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿ ಇವತ್ತು ಜೀವ ಉಳಿಸಿದ ಡಾಕ್ಟರ ಮೊಮ್ಮಗಳನ್ನೇ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬ ಗ್ರೇಟ್ ಅಲ್ವಾ ಮಕ್ಕಳ? ಇದರಿಂದ ನೀವು ಪುಟ್ಟ ಮಕ್ಕಳು ಏನೇನು ಅರ್ಥ ಮಾಡ್ಕೋಬೇಕು, ಯಾವುದೇ ವ್ಯಕ್ತಿ ಅಂಗವಿಕಲನಾಗಿರಲಿ, ಕುರುಡನಾಗಿರಲಿ, ಕುಂಟನಾಗಿರಲಿ, ಅವ್ರಿಗೆ ಅವರದ್ದೇ ಆದಂಥ ಒಂದು ಸ್ಪೆಷಲ್ ಟ್ಯಾಲೆಂಟ್ ಅಂತ ಕೊಟ್ಟಿರ್ತಾನೆ ಮಕ್ಕಳ ದೇವರು. ನಮ್ಮೆಲ್ಲರಿಗಿಂತ ನಾವೆಲ್ಲ ಚೆನ್ನಾಗಿದ್ದೀವಲ್ವಾ, ನಮ್ಮೆಲ್ಲರಿಗಿಂತ ಒಂದೇ ಒಂದು ಎಕ್ಸ್ಟ್ರಾ ಟ್ಯಾಲೆಂಟು ಅವರಲ್ಲಿರುತ್ತೆ, ಅದು ನಮ್ಮಲ್ಲಿ ಯಾರಲ್ಲೂ ಇರೋದಿಲ್ಲ. ಹಾಗಾಗಿ ಅವ್ರಿಗೆ ನಾವೇನು ಮಾಡಬೇಕು, ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಬೇಕು. ನಮ್ಮ ಕೈಲಿ ಏನಾಗುತ್ತೋ ಅವ್ರಿಗೆ ಏನೇನು ನೀಡಿ ಥಿಂಗ್ಸ್ ಇದೆ ಅದನ್ನೆಲ್ಲ ಮಾಡಬೇಕು. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವರು ನಮ್ಮಂತೆ ಅನ್ನೋ ಭಾವ ಇಟ್ಕೊಂಡು ಅವ್ರನ್ನ ಹೀಯಾಳ್ಸೋದಾಗಲಿ, ಜೋರಾಗಿ ಗದರಿಸಿ ಮಾತಾಡ್ಸೋದಾಗಲಿ, ಹೆದರ್ಸೋದಾಗಲಿ, ಬಡಿಯೋದಾಗಲಿ ಯಾವುದನ್ನು ಮಾಡಬಾರ್ದು. ಅವರು ಸಹ ನಮ್ಮಂತೆ ಒಬ್ಬರು ಮನುಷ್ಯರು, ಒಂದು ಜೀವಿಯಾಗಿರ್ತಾರಲ್ವ. ನಮ್ಮ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡ್ತಾ ಹೋಗಬೇಕು. ಅದು ಯಾವುದೇ ಸ್ಟೇಜಲ್ಲಿದ್ರೂ ನಮ್ಮ ಕೈಲಾಗಂಗಿರೆ ಯಾವುದೇ ರೀತಿಯ ಸಹಾಯ ಆದ್ರೂ ಮಾಡಬೇಕು ಮಕ್ಕಳ. ಅವಾಗೇ ನಾವು ಒಳ್ಳೆ ಸಿಟಿಸನ್ ಆಗ್ತೀವಿ ಅಲ್ವಾ? ನಮ್ಮ ದೇಶಕ್ಕೆ ಒಂದು ಹೆಸರು ಮಾಡುವಂಥ ಒಂದು ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ. ಮಕ್ಕಳ, ಇಲ್ಲಿ ಒಂದು ಜೀವದ ಬಗ್ಗೆ ಮೌಲ್ಯ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟಂತಹ ಈ ಒಂದು ಪಾಠ ಇಲ್ಲಿಗೆ ಮುಕ್ತಾಯಗೊಂಡಿದೆ ಮಕ್ಕಳ. ಇದರಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇದಿಷ್ಟೇ ಅಲ್ದಿರ ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಎಕ್ಸ್ಪ್ಲನೇಷನ್ ಸಹ ಇದೆ, ಪ್ರಶ್ನೋತ್ತರಗಳು ಸಹ ಇದೆ. ಅದನ್ನು ಸಹ ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಹೇಳ್ಬೋದು ಮಕ್ಕಳ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.